ಹೇಳಿ. ಇವತ್ತು ನಮ್ಮ ಸಾಂಸ್ಕೃತಿಕ ಪರ್ವ ಕೌಟಿಲ್ಯದ ಆ್ಯನ್ಯುವಲ್ ಡೇ ಇನಾಗ್ರೇಷನ್ ಆಯಿತು. ಬೆಳಗ್ಗೆ ನಮಗೆ ಗೆಸ್ಟಾಗಿ ರಾಮ್ಕುಮಾರ್ ಕಾಕಣಿ ವೈಸ್ ಚಾನ್ಸಲರ್ RV ಯೂನಿವರ್ಸಿಟಿಯಿಂದ ಬಂದಿದ್ದರು. ಆಮೇಲೆ ಡಾಕ್ಟರ್ ಜಗನ್ನಾಥ್ ಶೆಣೈ ಅವರು ನಮ್ಮೊಂದು ಗೆಸ್ಟು, ಮತ್ತು ಡಾಕ್ಟರ್ ಪ್ರಕಾಶ್ ಅವರು ಗೆಸ್ಟ್ ಆಗಿದ್ದರು. ಸೊ ಮಾರ್ನಿಂಗ್ ಫಾರ್ಮಲ್ ಫಂಕ್ಷನ್ ಆದಮೇಲೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಕಿಂಡರ್ಗಾರ್ಟನ್ ಟು ಗ್ರೇಡ್ 2 ತನಕ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತು. ವಿಶೇಷವಾಗಿ ನಮ್ಮ ಪೇರೆಂಟ್ಸ್, ಮದರ್ಸ್, ಫಾದರ್ಸ್, ಆಮೇಲೆ ಗ್ರ್ಯಾಂಡ್ ಪೇರೆಂಟ್ಸು ಸಹ ನಮ್ಮದು ಪ್ರೋಗ್ರಾಮ್ ನಡೀತು. ಈಗ ಮಧ್ಯಾಹ್ನದ ಶೋ ಇವಾಗ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ನಡೀತು ಮೇಡಮ್? 1:45 ತನಕ ನಡೀತು. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ 1:45 ತನಕ ಪ್ರೋಗ್ರಾಮ್ಸ್ ಆಗ್ತದೆ. ಮಧ್ಯಾಹ್ನದ ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ಟಾರ್ಟ್ ಆದರೆ 10 ಗಂಟೆ ತನಕ ಇದೆ ಪ್ರೋಗ್ರಾಮ್ಸ್. ಇನಾಗ್ರೇಷನ್ ಇವಾಗ ನಮ್ಮದು ರೀಜ್ನಲ್ ಕಮಿಷನರ್ ನಿತೇಶ್ ಪಾಟೀಲ್ ಅವ್ರು ಮಾಡ್ತಾರೆ. ಆಮೇಲೆ ನಮಗೆ ಇವರು ರೇವತಿ ಕಾಮತ್ ಅವರು ಮತ್ತು ಅಶೋಕ್ ಕೇನಿ ಸರ್ ಅವರು ಬರ್ತಾ ಇದ್ದಾರೆ ಇನಾಗ್ರೇಷನ್ಗೆ. ಪ್ರಶಸ್ತಿ ಪ್ರದಾನ ಇದು ಚೀಫ್ ಗೆಸ್ಟ್ ಅವರು ನಮ್ಮ 10th ಸ್ಟ್ಯಾಂಡರ್ಡ್ ಮೆರಿಟೋರಿ ಸ್ಟೂಡೆಂಟ್ಸ್ಗೆ 90% ಆ್ಯಂಡ್ ಅಬವ್ ತೆಗೆದಿರೋ ಮಕ್ಕಳಿಗೆಲ್ಲ ಗೌರವಿಸ್ತಾ ಇದ್ದೀವಿ. ಆಮೇಲೆ ಸ್ಟೂಡೆಂಟ್ ಅಚೀವರ್ಸ್, ಅವ್ರ ಅಕಾಡೆಮಿಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲಲ್ಲೆಲ್ಲ ಪ್ರೈಸಸ್ ತೆಗೆದಿರ್ತಾರಲ್ಲ ಅವ್ರಿಗೆಲ್ಲ ರೆಕಗ್ನೈಸ್ ಮಾಡಿ ಈಗ ಮೆಮೆಂಟೋಸ್ ಕೊಡ್ತಾ ಇದ್ದೀವಿ. ಅದಲ್ಲದೆ ಕೌಟಿಲ್ಯ ರತ್ನ ಅಂತ, ಸೊ ನಮ್ಮ ಟೀಮಲ್ಲಿ ಯಾರು 5 ವರ್ಷ ಕೌಟಿಲ್ಯನಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೂ ಗೌರವಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು 13 ಡಿಸೆಂಬರ್ ನಾವು 21st ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕೌಟಿಲ್ಯ ವಿದ್ಯಾಲಯದು. ಇದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಕ್ಕೆ ಮಾಡಬೇಕು ಅಂದ್ಕೊಂಡ್ವಿ ಅಂದರೆ, ಆ್ಯನ್ಯುವಲ್ ಡೇ ಅನ್ನೋದು ಬರೀ ಒಂದು ಸೆಲೆಬ್ರೇಷನ್ ಅಲ್ಲ, ಅದ್ರ ಹಿಂದೆ ಕಡೆ ಭಾಳಷ್ಟು ಶ್ರಮ ಇರುತ್ತೆ. ನಮ್ಮ ಮಕ್ಕಳದು, ನಮ್ಮ ಟೀಚರ್ಸ್ದು, ಅವ್ರಿಗೊಂದು ಯೂನಿಟಿ ಬರಲಿ, ಟೀಮ್ ವರ್ಕ್ ಬರಲಿ, ಮತ್ತೊಂದು ಎಲ್ಲ ವಿಷಯದಲ್ಲೂ ಅವ್ರು ಸ್ಟ್ರಾಂಗ್ ಆಗಬೇಕಂತಲೇ ಒಂದು ಆ್ಯನ್ಯುವಲ್ ಡೇ. ಅವ್ರಿಗೆ ಸ್ಟೇಜ್ ಫಿಯರ್ ಹೋಗಬೇಕು ಅವ್ರಿಗೆ, ಅದಕ್ಕೆ ಇಂಥ ಒಂದು ದೊಡ್ಡ ಸ್ಟೇಜ್ ಕೊಡ್ತೀವಿ, ಅವ್ರನ್ನೇ MC ಮಾಡ್ತೀವಿ. ದಿಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್. ಮಕ್ಕಳೇ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ವಿ ಆರ್ ಡೂಯಿಂಗ್ ಎ ವೆರಿ ಗುಡ್ ಆ್ಯನ್ಯುವಲ್ ಡೇ ದಿಸ್ ಟೈಮ್. ಹೋಪ್ ಆಲ್ ಮೈಸೂರು ಪೀಪಲ್ ವಿಲ್ ಬಿ ಏಬಲ್ ಟು ಸಿ ಇಟ್ ಆ್ಯಂಡ್ ಎಂಜಾಯ್. ಕಾರ್ಯಕ್ರಮ ಈಗ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 9:30 ತನಕ ಇರುತ್ತೆ. ಸನ್ಮಾನ ಕಾರ್ಯಕ್ರಮ ರೀಜ್ನಲ್ ಕಮಿಷನರ್ ನಿತಿನ್ ಪಾಟೀಲ್ ಸರ್ ಬರ್ತಾ ಇದ್ದಾರೆ. ರೇವತಿ ಕಾಮತ್ ಮೇಡಮ್ ಅವರು ಒಂದು ಫಿಲಂಥ್ರಪಿಸ್ಟು, ಬ್ಯಾಂಗ್ಳೂರಿನಿಂದ, ಮೈಸೂರಿನವರು ಬಟ್ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋರು, ಅವ್ರು ಬರ್ತಾ ಇದ್ದಾರೆ. ಮತ್ತು ಅಶೋಕ್ ಕೇನಿ ಅವರು, ನೈಸ್ ರೋಡ್ MD ಅವರು ಒನ್ ಆಫ್ ದಿ ಗೆಸ್ಟು. 3 ಜನ ಮಧ್ಯಾಹ್ನಕ್ಕೆ ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ಅಚೀವರ್ಸ್ ಇದ್ದಾರೆ, ಟಾಪರ್ಸು. ಅವ್ರಿಗೆ RC ಕೈಯಲ್ಲಿ ಮತ್ತು ರೇವತಿ ಕಾಮತ್ ಮೇಡಮ್ ಮತ್ತು ಇವರು ಅಶೋಕ್ ಕೇಣಿ ಅವ್ರ ಹತ್ರ ಪ್ರೈಸಸ್ ಕೊಡಿಸ್ಬೇಕು, ಅವರಿಂದ ಒಂದು ಪ್ರೋತ್ಸಾಹ ಆಗಬೇಕು ಅವ್ರಿಗೆ ಅಂತ ಒಂದು 20 ಜನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಟ್ರೆಡಿಷ್ನಲ್ ಸಾಂಗ್ಸ್ ಇದೆ, ಒಂದು ವೆಸ್ಟರ್ನ್ ಮ್ಯೂಸಿಕ್ ಇದೆ, ಮತ್ತು ಮೈಥಾಲಜಿ ಬಗ್ಗೆ ಇದೆ, ನಾನಾ ಥರ ಕಾರ್ಯಕ್ರಮಗಳಿದೆ ಇವತ್ತು. ಪೇರೆಂಟ್ಸ್ಗೆ ಏನು ಹೇಳಬೇಕು, ಅವರೇ ನಮ್ಮ ಬ್ಯಾಕ್ ಬೋನು. ಪೇರೆಂಟ್ಸ್ ಆರ್ ಅವರ್ ಬ್ಯಾಕ್ ಬೋನ್. ಅವ್ರ ಸಪೋರ್ಟಿಂದನೇ ನಾವು ಇಷ್ಟು ಸ್ಟ್ರಾಂಗ್ ಆಗಿ ಮತ್ತು ಇಷ್ಟು ವೈಬ್ರೆಂಟಾಗಿ ಒಂದು ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ರಿಯಲಿ ಪ್ರೌಡ್ ಆಫ್ ದೆಮ್ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಫಾರ್ ದೆಮ್. ಥ್ಯಾಂಕ್ ಯು.